ಗಿರ್ಮಿಟ್ಟು ಮೆತ್ತಗೆ, ಇದು ಖಾರ ಕಟುಮ್ ಅಂತ, ಮಧ್ಯದಲ್ಲಿ ಈರುಳ್ಳಿ ಕರುಮ್ ಅಂತ ಕಟುಮ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ತುಂಬ ದಿನ ಆದಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂದ್ಬಿಟ್ಟು ಬಸವೇಶ್ವರ ನಗರ ಮೈನ್ ರೋಡಿಗೆ ಬಂದಿದ್ದೀವಿ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಪಿಜ್ಜಾ ಹಟ್ ಇದೆ, ಪಿಜ್ಜಾ ಹಟ್ ಆಪೋಸಿಟಲ್ಲೇ ಇದೆ ಬೆಣ್ಣೆ ನಗರಿ ದಾವಣಗೆರೆ ಕೆಫೆಗೆ ಬಂದಿದ್ದೀವಿ. ಸೊ ತುಂಬ ಲೇಟ್ ಮಾಡ್ತೀರಾ, ಹೋಗೋಣ. ನೀವು ಸುತ್ತಮುತ್ತ ನೀವೇನೋ ಹುಡುಕ್ತಾ ಇದ್ದರೆ ಬೆಣ್ಣೆ ದೋಸೆ ತಿನ್ನಬೇಕು ದಾವಣಗೆರೆ ಸ್ಟೈಲು ಅಂದರೆ ನೋಡೋಣ, ಹೋಗಿ ವಿಡಿಯೋ ಫುಲ್ ನೋಡಿ ಹೇಗಿದೆ ಏನು ಅಂತ ಹೇಳ್ತೀವಿ. ಅದನ್ನು ನೋಡಿಕೊಂಡು ಇಷ್ಟ ಆದರೆ ಬಂದುಬಿಡಿ. ಕಾರಲ್ಲಿ ಬರ್ತೀರಾ ಅಂದರೆ ದೂರ ನಿಲ್ಸ್ಬಿಟ್ಟು ಬರಬೇಕಾಗುತ್ತೆ, ಗಾಡಿಗಳಲ್ಲಿ ಬಂದರೆ ಬೆಸ್ಟು. ಒಂದು ಸಲ ಬಂದುಬಿಟ್ಟು ಪಾರ್ಕಿಂಗ್ ಸಿಗ್ತೀರಾ ವಾಪಸ್ ಹೋಗಿದ್ವಿ, ವೀಡಿಯೋ ಮಾಡ್ತೀರಾ, ಮತ್ತೆ ಇನ್ನೊಂದ್ಸಲಿ ಬಂದಿದ್ದೀವಿ ಗೊತ್ತಾ. ಸಖತ್ ಬ್ಯುಸಿ ಏರಿಯಾ, ಬನ್ನಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಉಮೇಶ್ ಅಂತ. ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದು? ಸರ್ 2 ವಾರ ಆಯಿತು ಶುರು ಮಾಡಿ. ಓಕೆ. ಇಲ್ಲಿ ಬೆಣ್ಣೆ ದೋಸೆ, ಆಮೇಲೆ ಒಟ್ಟು ದಾವಣಗೆರೆದು ಅಥೆಂಟಿಕ್ ಏನೇನು ಫುಡ್ಡು ಪ್ರಾಪರ್ ಇದೆಯೋ ಅದೆಲ್ಲ ಸಿಗುತ್ತೆ. ಎಲ್ಲ ವೆರೈಟಿ ಸಿಗುತ್ತೆ. ಎಲ್ಲ. ಇದು ನಿಮಗೆ ಮುಂಚೆನೇ ಎಕ್ಸ್ಪೀರಿಯನ್ಸ್ ಇತ್ತಾ ಕುಕ್ಕಿಂಗಲ್ಲಿ? ಇಲ್ಲ. ಹೌದು, ಇದು ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಎಲ್ಲಿ? ಪವಿತ್ರ ಪ್ಯಾರಡೈಸ್ ಹತ್ರ. ಹಾಂ, ಅದು 11 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಅದು ಯಾವ ಹೆಸರು? ಇದೇ ಹೆಸರು? ಅದು ದಾವಣಗೆರೆ ಬೊಂಬಾಟ್ ಮಿರ್ಚಿ ಮಸಾಲ ಅಂತ. ಸರಿ. ಅದು ನಾನು ಹ್ಯಾಂಡ್ ಓವರ್ ತಗೊಂಡು 5 ವರ್ಷ ಆಯಿತು. ಸರಿ. ಈಗ ಇದು 2ನೇ ಬ್ರ್ಯಾಂಚ್. ಅದು ರನ್ನಿಂಗ್ ಇದೆಯಾ? ಅದು ರನ್ನಿಂಗ್ ಇದೆ. ಸೊ ಇದು ಶುರು ಆಗಿ ಇವಾಗ ರೀಸೆಂಟಾಗಿ ಶುರು ಮಾಡಿದ್ದು? ಇದು 2 ವಾರ ಆಯಿತು ಶುರು ಮಾಡಿ. ಇಲ್ಲೇನೇ ಸಿಗುತ್ತೆ, ಅಲ್ಲೂ ಅದೇ ಸೇಮ್ ಸಿಗುತ್ತಾ? ಎಲ್ಲ ಐಟಮ್ ಅಲ್ಲೇನು ಸಿಗುತ್ತೋ ಸೇಮ್ ಎಲ್ಲ. ರೆಸಿಪಿ ಎಲ್ಲ ನಿಮ್ದಾ? ಸರ್ ನಂದೇ, ನಾನೇ ಕಲಿತು ಸ್ಟಾರ್ಟ್ ಮಾಡಿದ್ದು. ಹಂಗೆ ಅಪ್ಪ ಜೊತೆ ಎಲ್ಲ? ಚಿಕ್ಕವನಿದ್ದಾಯಿಂದ ಅಪ್ಪ ಜೊತೆ ಕಲಿತು ಈ ಸ್ಟಾರ್ಟ್. ನಂದು ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರ್ಸೇ ಎಲ್ಲ ಜಾಸ್ತಿ ಹೋಟೆಲ್ ಬಿಸ್ನೆಸ್ಸು ಎಲ್ಲ ಮಾಡ್ತಾ ಇರೋದು ಈ ನಡುವೆ ಜಾಸ್ತಿ. ಸೊ ಮತ್ತೆ ಹೇಳಿ ಸರ್, ನಿಮ್ಮ ಟೈಮಿಂಗ್ಸ್ ಎಲ್ಲ ಯಾವ ಥರ ಏನು? ಸರ್ ಬೆಣ್ಣೆ ದೋಸೆ ಎಲ್ಲ ಬಂದು ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ಸಿಗುತ್ತೆ. ಮತ್ತು ಸ್ನ್ಯಾಕ್ಸು ಮತ್ತು ಬೆಣ್ಣೆ ದೋಸೆ ಎಲ್ಲ ಸೇರಿ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಿಗುತ್ತೆ. ಮಧ್ಯದಲ್ಲಿ 1 ಅವರ್ ಬ್ರೇಕಾ? ಒಂದು 2 ಅವರ್ಸ್ ಬ್ರೇಕ್. 2 ಅವರ್ಸ್ ಬ್ರೇಕ್ ಇರುತ್ತೆ. ಅದು ಬಿಟ್ಟು ಇಲ್ಲಿ ಇದೆಲ್ಲ ನೋಡಿದೆ, ಮಿಕ್ಸ್ಚರು ಅದೆಲ್ಲ ಇದೆಲ್ಲ ನಾವು ಇದೇ ಮಾಡೋದು? ಇಲ್ಲೇ ನಮ್ಮದು ಇದಿದೆ, ಗೋಡೌನ್ ಇದೆ, ಅಲ್ಲೇ ಎಲ್ಲ ರೆಡಿ ಮಾಡೋದು. ತಯಾರು ಮಾಡೋದು ಎಲ್ಲ ನಾವೇ. ಓಕೆ. ಸೊ ಎಲ್ಲಿ ಏನೇನು ವೆರೈಟಿ ಸಿಗುತ್ತೆ ಅದರಲ್ಲಿ? ಸರ್ ಖಾರ ಬೂಂದಿ ಇದೆ, ಸೇವ್ ಇದೆ, ಆಮೇಲೆ ಎಲ್ಲ ಥರ ಇದು ಬೆಣ್ಣೆ ಮುರುಕಿದೆ, ಎಲ್ಲ ಮಿಕ್ಸ್ ಇರೋದೊಂದು ಬರುತ್ತೆ ಸ್ಪೆಷಲ್ಲು, ಅದಿದೆ. ಆಮೇಲೆ ಪೇಪರ್ ಅವಲಕ್ಕಿದೊಂದು ಮಿಕ್ಸರ್ ಬರುತ್ತೆ, ಅದಿದೆ. ಇನ್ನೊಂದು 2-3 ಥರ ವೆರೈಟಿಗಳಿದ್ದಾವೆ. ದೋಸೆನಲ್ಲಿ ಒಂದು 4 ವೆರೈಟಿನಾ? ದೋಸೆಯಲ್ಲಿ ಸೇಮ್ ದಾವಣಗೆರೆದು ಏನು ಸಿಗುತ್ತೋ 4. ಮಿರ್ಚಿ ಮಂಡಕ್ಕಿ, ಆಮೇಲೆ ದಾವಣಗೆರೆದು ಸೂಸ್ಲಾ, ಆಮೇಲೆ ಗಿರ್ಮಿಟ್ಟು, ಹುಬ್ಳಿ ಸೈಡ್ ಸಿಗುತ್ತೆ ಗಿರ್ಮಿಟ್ಟು, ಅದು. ಒಟ್ಟು ಉತ್ತರ ಕರ್ನಾಟಕ ಪ್ರಾಪರ್ ಏನೇನಿದೆಯೋ ಎಲ್ಲ ಆರಾಮಾಗಿ ಸುತ್ತಮುತ್ತ ಯಾರನ್ನ ಇದ್ದರೆ ಮಿಸ್ ಮಾಡ್ಕೊತಾ ಇದ್ದೀರಾ ನೀವು 3ನ ಅಂದರೆ ಇಲ್ಲಿ ಬರ್ಬೋದಾ? ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್.
ಸೊ ಮೊದಲನೇ ಆರ್ಡ್ರು ಈ ಥರ ದಾವಣಗೆರೆ ಬೆಣ್ಣೆ ದೋಸೆ ಇರೋ ಜಾಗಕ್ಕೆಲ್ಲ ಬಂದರೆ ನಿಮಗೆ ಇಲ್ಲಿ ಮಿರ್ಚಿ, ಮಂಡಕ್ಕಿ, ಗಿರಿಮಿಟ್ಟು ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಗಿರಿಮಿಟ್ಟು ಮತ್ತು ಮಿರ್ಚಿ ತೊಗೊಂಡಿದ್ವಿ. ಟೇಸ್ಟ್ ಮಾಡುವ, ಫಸ್ಟ್ ಮಿರ್ಚಿ ಟ್ರೈ ಮಾಡೋಣ. ಯಾಕಂದರೆ ಬಿಸಿ ಬಿಸಿ ಇದೆ, ಇವಾಗ ತಾನೇ ಕರೆದ್ಬಿಟ್ಟು ಅಲ್ಲಿ ಹಾಕಿದ್ರು, ಅದಕ್ಕೋಸ್ಕರ ಒಂದು ಹಾಕ್ಸ್ಕೊಂಡ್ವಿ. ಟೇಸ್ಟ್ ಮಾಡುವ. ಫುಲ್ಲು ಗರಿ ಗರಿ ಆಗಿದೆ ಮುಟ್ಟೋದಕ್ಕೆ. ಮೆಣಸಿನ್ಕಾಯಿ, ಚಿಯರ್ಸ್. ಸೂಪರ್ ಕ್ರಿಸ್ಪಿ. ಪರ್ಫೆಕ್ಟಾಗಿದೆ. ಔಟ್ರ್ ಲೇಯರು ಸೂಪರ್ ಕ್ರಿಸ್ಪಿಯಾಗಿ, ಸ್ಪಾಂಜ್ ಥರ ಫುಲ್ ಏರ್ ಪಾಕೆಟ್ಸು, ಫುಲ್ಲು ಸ್ಪಾಂಜಿಯಾಗಿ. ಮತ್ತು ಆ ಜೀರಿಗೆ ಎಲ್ಲ ಸಿಕ್ಕಿದಾಗ ಜೀರಿಗೆ ಫ್ಲೇವರು, ಸ್ವಲ್ಪ ಜೀರಿಗೆ ಜಾಸ್ತಿ ಇದೆ ಬ್ಯಾಟ್ರಲ್ಲಿ. ಮೆಣಸಿನ್ಕಾಯಿದು ಖಾರ ಸರಿಯಾಗಿ ಕೊಡುತ್ತೆ, ಕಿಕ್ಕು. ನೀವು ಆ ಕಡೆ ಎಲ್ಲ ಹೋದಾಗ ದಾವಣಗೆರೆಯಿಂದನೇ ಶುರು ಆಗುತ್ತೆ ಇವೆಲ್ಲ ಸಿಗೋದಕ್ಕೆ. ಸೊ ಹೋಗ್ತಾ 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 ನೀವು ನಾರ್ತ್ ಕರ್ನಾಟಕ ಆ ಕಡೆ ರೀಚ್ ಆಗ್ತಿದ್ದಂಗೆ ಇನ್ನೂ ಅದ್ಭುತವಾದ ಸ್ಪೈಸಿ ಆದ ಡಿಶಸ್ನ ತಿನ್ಬೋದು. ಬಜ್ಜಿ ಇದರಲ್ಲಿ ಇನ್ನೂ ಸ್ಪೈಸಿಯಾಗಿ ಸಿಗುತ್ತೆ. ಇದು ಸ್ವಲ್ಪ ಸ್ಪೈಸಿ ಕಮ್ಮಿ ಇದೆ, ನನಗೆ ಖಾರ ಕಮ್ಮಿ ಅನಿಸ್ತು ಮೆಣಸಿನ್ಕಾಯಿ. ಬಟ್ ಒಂದೊಂದು ಕಡೆ ಇನ್ನೂ ಜಾಸ್ತಿ ಖಾರ ಇರುತ್ತೆ. ಹೌದಾ, ಇದರಲ್ಲಿ ಜೀರಿಗೆ ಜಾಸ್ತಿ ನೋಡಿ, ಜೀರಿಗೆ ಕಾಳು ಹಿಟ್ಟಲ್ಲಿ ಅದು ಫ್ಲೇವರೇ ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ಹಂಗೆ ತಿಂತಾ ಇರ್ಬೋದು. ಒಂದು ಬೈಟ್ ತೊಗೊಂಡು ಗಿರ್ಮಿಟ್ಟು ವಿತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಹಾಕ್ಕೊಂಡು ಟೇಸ್ಟ್ ಮಾಡ್ಬೇಕು. ಆ ಪುಡಿ ಹಾಕಿ ಮಿಕ್ಸ್ ಮಾಡೋರಲ್ಲ, ಅದ್ಭುತವಾಗಿದೆ. ವಾವ್. ಇದು ಸ್ಪೈಸಿ ಇದೆ, ಸ್ವಲ್ಪ ಖಾರ. ಆ ಬಜ್ಜಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಖಾರ ಇದೆ, ಚೆನ್ನಾಗಿದೆ. ಅದರಲ್ಲೂ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಇದು ನಾವು ಎಕ್ಸ್ಟ್ರಾ ಈರುಳ್ಳಿ, ಸ್ವಲ್ಪ ಎಕ್ಸ್ಟ್ರಾ ಖಾರ ಅಂದರೆ ಏನು ಹೇಳಿ, ಚೌಚೌ ಮಿಕ್ಸರ್ ಖಾರ, ಇಟ್ಸ್ ಕಾಲ್ಡ್ ಖಾರ ಹಾಕ್ಸ್ಕೊಂಡು ತಿಂತಾ ಇದ್ದರೆ ಆ ಗಿರ್ಮಿಟ್ಟು ಮೆತ್ತಗೆ, ಇದು ಖಾರ ಕಟುಮ್ ಅಂತ, ಮಧ್ಯದಲ್ಲಿ ಈರುಳ್ಳಿ ಕರುಮ್ ಅಂತ. ಕಟುಮ್ ಸೂಪರ್. ಇಷ್ಟ ಆಯಿತು, ಸಗಲ್ ಇಷ್ಟ ಆಯಿತು. ಮಿಸ್ ಮಾಡಿದ್ರೆ ಈ ಕಡೆ ಇದ್ದರೆ ನೀವೇನು ಈ ಥರ ದಾವಣಗೆರೆ ಸ್ಟೈಲು, ಉತ್ತರ ಕರ್ನಾಟಕ ಸ್ಟೈಲು ಗಿರ್ಮಿಟ್ಟು ಮಿರ್ಚಿನ ತಿನ್ನಬೇಕು ಅಂದರೆ ಮಿಸ್ ಮಾಡಿದ್ರೆ ಬಂದು ಟ್ರೈ ಮಾಡಿ. ನಾವು ಬಂದಿದ್ದು ದೋಸೆ ತಿನ್ನೋಕ್ಕೋಸ್ಕರ. ಸೊ ಇದು ಸಿಗುತ್ತಲ್ಲ, ಇದರಿಂದಲೇ ಶುರು ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಆಮೇಲೆ ಇನ್ನೂ ವೆರೈಟೀಸ್ ಆಫ್ ಖಾರ ಸಿಗುತ್ತೆ, ಅಂದರೆ ಮಿಕ್ಸರ್ಸು ಬೇಜಾನ್ ವೆರೈಟೀಸ್ ಇದೆ, ಅವೆಲ್ಲ ಟ್ರೈ ಮಾಡ್ಬೋದು ನೀವು. ಬೂಂದಿ, ಖಾರ ಬೂಂದಿ ಅವೆಲ್ಲ ಸಿಗುತ್ತೆ. ನೋಡೋಣ, ಅದೆಲ್ಲ ಟ್ರೈ ಮಾಡೋಕ್ಕಲ್ಲ. ಇದು ಮೇಲ್ಗಡೆ ಅದನ್ನೇ ಹಾಕ್ಸ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡ್ವಿ ಎಕ್ಸ್ಟ್ರಾ. ಈಗ ನೆಕ್ಸ್ಟು ದೋಸೆಗೆ ಜಂಪ್ ಮಾಡೋಣ. ದಾವಣಗೆರೆ ಬೆಣ್ಣೆ ದೋಸೆನ ತೊಗೊಂಡಿದ್ದೀವಿ. ಅವಾಗಿಂದ ಬ್ಯುಸಿಯಾಗಿದ್ದ ಗಗನ್ ಅವರು ಬೆಣ್ಣೆ ದೋಸೆ ಟ್ರೈ ಮಾಡೋಕ್ಕೆ ಬಂದಿದ್ದಾರೆ. ಹೊಟ್ಟೆ ಬಿಸಿಯಾಗಿದೆ ನಮ್ದಷ್ಟೇ, ಆಲ್ರೆಡಿ ಎಲ್ಲ ನೋಡಾಗ್ಬಿಟ್ಟು ಒಂದು ತುತ್ತಿನಿ ಅಷ್ಟೇ. ಫುಲ್ಲು ಗರಿ ತೂತ್ ದೋಸೆ ಫುಲ್ಲು. ಒಳಗಡೆ ಆಲೂಗಡ್ಡೆ ಅಲ್ಲ, ಬೆಣ್ಣೆ ವಾಸನೆ ಬರ್ತಾ ಇದೆ. ಗಟ್ಟಿ ಚಟ್ನಿ, ಮುರಿಯುವ ಹಿಂಗೆ ಅಮುಕಿದ್ರೆ ಜಿನುಗುತ್ತೆ. ಬೆಣ್ಣೆ ತುಪ್ಪವಾಗಿ ಕನ್ವರ್ಟ್ ಆಗ್ತಿರೋದು ನೋಡು, ಹಿಂಗೆ ಕಾಣಿಸ್ತಾರೆ. ಚೆನ್ನಾಗಿದೆ. ನಾಗವಲ್ಲಿ ನೆಂಟಿ ನಾಗವಲ್ಲಿ ಆಗ್ತಿರೋದು ನೋಡುವನಲ್ವಾ, ಹಂಗೆ ಬೆಣ್ಣೆ ತುಪ್ಪ ಆಗ್ತಿರೋದನ್ನ ನೋಡೋದಕ್ಕೆ ಚಂದ. ಮುರ್ಕೊಳ್ಳಿ. ಓಕೆ, ನಮ್ಮ ವಿಕ್ರಮರ ಒತ್ತಾಯದ ಮೇರೆಗೆ ನಾಳೆ ಏನಾರು ಆದರೆ ನನಗೆ ನೀವೇ ಜವಾಬ್ದಾರ. ಏನಾಗಲ್ಲ ಬ್ರೋ, ಈ ಥರ ಎಲ್ಲ ನಾವು ಎಷ್ಟು ತಿಂದಿದ್ದೀವಿ. ನಾನ್ ವೆಜ್ ಎಲ್ಲ ಮಿಕ್ಸ್ ಒಳಗೆ ಚಟ್ನಿಯನ್ನು ಎತ್ತಿಕೊಂಡು ಫುಲ್ಲು ತುಪ್ಪ ಬೆಣ್ಣೆ ತುಪ್ಪ ಒಳಗಡೆ ಆಲೂಗಡ್ಡೆ ಪಲ್ಯ ಫುಲ್ಲು ಮ್ಯಾಶ್ ಮಾಡ್ತಾರೆ ನುಣ್ಣಗೆ. ಅಥವಾ ಇದು ಚಂದ. ಈರುಳ್ಳಿ ಅಲ್ಲಿ ಇಲ್ಲಿ ಸಿಗುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಇರೋದಿಲ್ಲ. ಈ ದಾವಣಗೆರೆಯಲ್ಲಿ ಸ್ಪೆಷಲ್ ಏನು ಆಲೂಗಡ್ಡೆ ಪಲ್ಯ ಜಾಸ್ತಿನ ಹಾಕೋಲ್ಲ. ಆಮೇಲೆ ಜಾಸ್ತಿ ಉಪ್ಪು ಖಾರ ಎಲ್ಲ ಏನು ಇರೋದಿಲ್ಲ, ಸಾಸಿವೆ ಗೀಸಿವೆ ಎಲ್ಲ ಇರೋದಿಲ್ಲ. ಮೇಯ್ನಾಗಿ ಬಂದು ಆಲೂಗಡ್ಡೆ, ಈರುಳ್ಳಿ, ಲೈಟಾಗಿ ಉಪ್ಪು, ಇಷ್ಟೇ. ಅಷ್ಟರಲ್ಲಿ ಆಟ ಆಡ್ತಾರೆ, ಅಷ್ಟರಲ್ಲೇ ಟೇಸ್ಟು. ಜಾಸ್ತಿ ಟೇಸ್ಟ್ ಫೀಲ್ ಆಗೋದೇ ಬೆಣ್ಣೆದು ಮೇಯ್ನಾಗಿ. ಮತ್ತು ದೋಸೆದು ಕನ್ಸಿಸ್ಟೆನ್ಸಿ, ಆ ಗರಿ ಅಂಶ, ಕ್ರಿಸ್ಪಿನೆಸ್ಸು, ಒಳಗಡೆ ಆ ಸಾಫ್ಟ್ನೆಸ್ಸು, ಅಷ್ಟೇ ಚೆನ್ನಾಗಿತ್ತು. ಇನ್ನೊಂದೇನು ಅಂದರೆ ಚಟ್ನಿ ಚೆನ್ನಾಗಿರಬೇಕು ಮೇಯ್ನಾಗಿ. ಕಾಯಿ ಚಟ್ನಿ ಅದು ಫುಲ್ ಬರೀ ತರಿಯಾಗೇ ಇರುತ್ತೆ. ಏನು ಅನ್ಸಿರ ಬ್ರೋ? ಚೆನ್ನಾಗಿತ್ತು. ಬೆಣ್ಣೆಗೋಸ್ಕರ ತಿನ್ಬೇಕು. ಪ್ರತಿ ಬೈಟು ಕರುಮ್. ಇನ್ನೂ ಸೌದೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಎಫೆಕ್ಟ್ ಜಾಸ್ತಿ. ಸ್ಟವರ್ ಮಾಡ್ತಾರೆ, ಸೌದೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಗಮ್ಮತ್ತು ಜಾಸ್ತಿ. ಬಟ್ ಇವರು ಇದರಲ್ಲೂ ಪರ್ಫೆಕ್ಟಾಗಿ ಮಾಡೋರು. ಸಖತ್ ರೋಸ್ಟು. ಯಾರಿಗಾರು ಬೈಟ್ ಬೇಕಾ ಕೇಳಿ. ಸಖತ್ ಗರಿ ಆಗಿದೆ, ಇಷ್ಟ ಆಯಿತು. ಅವ್ರ ಸೌಂಡ್ ಕೇಳ್ಸ ಏನೋ ಗೊತ್ತಿಲ್ಲ. ಕರುಮ್ ಸೌಂಡ. ASMR ಚೆನ್ನಾಯಿತು.
ದೋಸೆಯನ್ನು ಟ್ರೈ ಮಾಡಬೇಕು. ದಾವಣಗೆರೆ ದೋಸೆ ಅಂದರೆ ಮಿಸ್ ಮಾಡಿದ್ರೆ ಬಂದು ಟ್ರೈ ಮಾಡಿ. ಇದರಲ್ಲೇ ಬೆಣ್ಣೆ ಮಸಾಲೆನೂ ಸಿಗುತ್ತೆ, ಬೆಣ್ಣೆ ಖಾಲಿ ಸಿಗುತ್ತೆ. ಆಮೇಲೆ ಇನ್ನೇನಿದು ಬೆಣ್ಣೆ ಮಸಾಲೆ, ಬೆಣ್ಣೆ ಖಾಲಿ, ಬೆಣ್ಣೆ ದೋಸೆ, ಸೆಟ್ ದೋಸೆ ಎಲ್ಲ ಸಿಗುತ್ತೆ. ಮೇಯ್ನಾಗೆ ಬೆಣ್ಣೆ ದೋಸೆ ಅಥೆಂಟಿಕ್ಕಾಗಿ ಇರುತ್ತೆ, ಅದನ್ನು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಚೆನ್ನಾಗಿದೆ, ನನಗೂ ಇಷ್ಟ. ತಿನ್ನಿ ಇನ್ನೊಂದು ಬೈಟು. ಖಾಲಿ ಇದ್ದಿದ್ರೆ ತಿನ್ಬೋದು, ತಿನ್ನೋ ಖಾಲಿ ಇಲ್ಲ ಅಂತ ಹೇಳಕ್ಕೆ ಬಂದೆ. ಅಷ್ಟರಲ್ಲಿ ಏನಾಗಲ್ಲ ಬ್ರೋ, ಎಲ್ಲ ಒಟ್ಟಾಗುತ್ತೆ. ಈಗ ಇಲ್ಲಿಂದ ದಾಸಹಳ್ಳಿಗೆ ಹೋಗ್ಬೇಕು, ಅಷ್ಟರಲ್ಲಿ ಕರ್ಗೋಗುತ್ತೆ. ಹೊಟ್ಟೆಲಿ ಹೋದ ತಿನ್ಬೇಕಿದೆ, ತಿನ್ಬೇಕಷ್ಟೇ. ನಾನು ತಿಂತಲ್ವ, ನನಗೂ ಹೊಟ್ಟೆ ತುಂಬೋಗಿದೆ. ಶಿಸ್ತಾಗಿ ಅಲ್ಲಿ ಕುತ್ಕೊಂಡಿದ್ದು ಕರೆದು ಸ್ಮೆಲ್ ನೋಡಿ ಅಂತ ಕರೆದಿದ್ದು. ಯಾವುದು ಲಾಸ್ಟ್ ನರ್ಗಿಸ್ ಮಂಡಕ್ಕಿ ಈಗ ಗಿರ್ಮಿಟ್ಟು ಅದನ್ನ ಸ್ಮೆಲ್ ನೋಡ್ಬಿಟ್ಟು ಇವಾಗ ಇದನ್ನು ತಿನ್ಸಿದ್ರು. ಇದು ಸ್ಮೆಲ್ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಹಾಂ, ಅದು ಓಕೆ, ಕರೆಕ್ಟ್. ಅದು ಪಕ್ಕ ಕರ್ಗೋಗ್ತದೆ, ಬಾಯಲ್ಲಿ ಮೆಲ್ಟ್ ಆಗ್ತದೆ. ಮೇಲ್ಗಡೆ ಅಲ್ಲೇ ಇದೆ ಗೊತ್ತಾ, ಕರಿ ಅದು ಕರು ಮಸಾಲ ಸಿಗುತ್ತೆ. ಆಮೇಲೆ ಹಂಗೆ ಮೆಲ್ಟು ದೋಸೆ. ಉಪ್ಪು ಫ್ಲೇವರ್ ಇಷ್ಟಪಡೋರು, ತುಪ್ಪ ಇಷ್ಟಪಡೋರು ನೋ ಅನ್ನಲ್ಲ ಇದಕ್ಕೆ. ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಮಿಕ್ಸರ್ ಸಿಗುತ್ತೆ. ಹೇಳಿದ್ನಲ್ಲ ಅವಾಗಿಂದ ಎಲ್ಲ ಥರ ವೆರೈಟೀಸ್ ಆಫ್ ಮಿಕ್ಸರ್ಸು ಇದೆಲ್ಲ ಸಿಗುತ್ತೆ. ಖಾರ ಬುಂದಿಲ್ಲ ಫ್ರೆಶ್ ಮಾಡಿ ಅಂತ ಕೊಟ್ಟರು, ಫ್ರೆಶ್ಶಾಗಿ ಮಾಡಿರೋದು ಗೋಡನ್ನ ಮಾಡಿ ಸೇಲ್ ಮಾಡ್ತಾರೆ. ಚೆನ್ನಾಗಿದೆ, ಕಾಪಿ ಪೇಸ್ಟ್ ಚೆನ್ನಾಗಿದೆ. ಕರುಮ್ ಅಂತ ಇರಬೇಕು, ಪಚ ಅನ್ಬಾರ್ದು ಮಿಕ್ಸರು. ಬೆಣ್ಣೆ ಮುಟ್ತೀನಲ್ವಾ, ನಮ್ಮ ಜೊತೆ ಬಂದರೆ ತಿನ್ನಲೇಬೇಕು. ಆಗುತ್ತೆ ನಮ್ಗೆ ಇವತ್ತು ಫಿಕ್ಸು ಮಧ್ಯಾಹ್ನ 9:16. ಏನು ಸಕಾಲಿದೆ ಗೊತ್ತಾ, ಬೆಣ್ಣೆ ಮುರುಕು ಹೆಸರು ತಕ್ಕನಂಗೆ ಬೆಣ್ಣೆ ಹಾಕಿ ಮಾಡಿದ್ದಾರೆ ಸಕಾಲಾಗೆ. ಸೊ ಫೈನಲಾಗೆ ಬಸವೇಶ್ವರ ನಗರ್, ರಾಜಾಜಿನಗರ್, ಇನ್ನು ಯಾವ್ಯಾವ ನಗರ ಇದೆ ಸುತ್ತಮುತ್ತ ನಿಮ್ಗೆ ಏನು ಹತ್ರ ಇದ್ದರೆ ಈ ಬೆಣ್ಣೆ ಇಷ್ಟಪಡ್ತೀರಾ ಅಂದರೆ, ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅಂದ್ಕೊತಿದ್ರೆ, ದಾವಣಗೆರೆವರೆಗೂ ಹೋಗೋಕ್ಕಾಗಲ್ಲ ಅಂತ ಇದ್ದರೆ ಒಂದ್ಸರಿ ವಿಸಿಟ್ ಹಾಕಿ. ದೋಸೆ ಆಮೇಲೆ ನಾವು ತಿಂದಿದ್ದು ಗಿರ್ಮಿಟ್ಟು ಸೂಪರ್ ಆಯಿತು, ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಅದು ಬಿಟ್ಟು ಮಿಕ್ಕಿದೆಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಉತ್ತರ ಕರ್ನಾಟಕ ಏನೇನಿರುತ್ತೆ ಎಲ್ಲ ಸಿಗುತ್ತೆ. ಗುಂಡ್ಪಂಗ್ಳು ಅಂದರೆ ಪಡ್ಡು ಕೂಡ ಸಿಗುತ್ತೆ, ಅದು ಬೆಳಗ್ಗೆ ಮಾತ್ರ ಸಿಗುತ್ತೆ ಅಂತೆ, ಸಂಜೆ ಸಿಗೋದಿಲ್ಲ. ಯಾವುದಕ್ಕೆ ಇವತ್ತಿಲ್ಲ, 7 ಗಂಟೆಗೆ ಬಂದರೆ ಸಿಗುತ್ತೆ ಅಂಗಡಿ ಓಪನ್ ಆಗೋ ಟೈಮ್ಗೆ. ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತೀವಿ. ಬಂದಾಗ 2 ವೀಲರಲ್ಲಿ ಬನ್ನಿ, ನಡ್ಕೊಂಡು ಬನ್ನಿ, ಬಸ್ಸಲ್ಲಿ ಬನ್ನಿ, ಆಟೋಲ್ಲಿ ಬನ್ನಿ. ಕಾರಲ್ಲಿ ಬಂದರೆ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ನಿಲ್ಸ್ಕೊಂಡು ನಡ್ಕೊಂಡು ಬನ್ನಿ ನಮ್ಮ ಥರ. ಸೊ ಬಸವೇಶ್ವರ ನಗರ ತುಂಬ ಬ್ಯುಸಿ ಏರಿಯಾ. ಪಾರ್ಕಿಂಗ್ ಸಿಗಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ಲೈಫಲ್ಲಿ. ಇನ್ನೇನು ಸಿಕ್ಕಿತ್ತು ನಮಗೆ, ರಪ್ಪ ಅಂತ ಅದೃಷ್ಟ ಪಾಸ್ ಆಯ್ತು ನಮಗೆ. ಅಲ್ಲಿ ಯಾರೋ ಬಂದು ಹಾಕ್ಬಿಟ್ರು ಗಾಡಿ, ನಾವು ಸುತ್ತಿ ಎಲ್ಲರೂ ನಿಲ್ಸ್ಕೊಂಡು ನಡ್ಕೊಂಡು ಬಂದ್ವಿ. ನೀವು ಗೊತ್ತಿರಲಿಲ್ಲ ಗಗನ್ ಇಷ್ಟು ರಶ್ ಇದೆ, ಹಿಂಗಿದೆ ಡೆವಲಪ್ ಆಗಿದೆ. ಇಲ್ಲೇ ಓಡಾಡ್ತೀವಿ ಕಾಲೇಜಿಗೆ ಪ್ರತಿ ಇಷ್ಟು ರಶ್ ಇವತ್ತೇ ನೋಡಿರೋ ದೇವರಣ್ಣನೆಲ್ಲ ಫುಲ್ ಡೆವಲಪ್ ಆಗ್ಬಿಟ್ಟಿದೆ. ಆ ಕಡೆ ಎಲ್ಲ ಅಷ್ಟೇ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಫ್ರೀಯಾಗಿರೋದು, ಆರಾಮಾಗಿ ಬರ್ತಾ ಇದೀವಿ, ಓಡಾಡ್ತಾ ಇದ್ವಿ. ಇಲ್ಲಿ ಇವಾಗ ಹಿಂಗೆ ಬೆಂಗಳೂರು ಫಾಸ್ಟಾಗಿ ಬೆಳೀತಾ ಇದೆ. ಬೇಗ ದೂರ ಆಸ್ತಿ ಮಾಡ್ಕೊಂಬಿಡಿ. ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಫೈನಲಾಗಿ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಜೊತೆ ಗಗನ್ ಅವರು ಬಂದು ಕಷ್ಟಪಟ್ಟು ನಾವು ತಿನ್ನಿಸ್ತಾರದೆಲ್ಲ ತಿಂತಾ ಇದ್ದಾರೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಬೇಕು ನೀವು. ಆಮೇಲೆ ಅವ್ರಿಗೂ ಏನಾಗುತ್ತೆ, ಹುರಿದುಂಬಿಸ್ಬೇಕು, ಅವ್ರಿಗೂ ಮೋಟಿವೇಶನ್ ಬರಬೇಕು. ನೆಕ್ಸ್ಟ್ ಟೈಮ್ ನಮ್ಮ ಜೊತೆ ಬರಬೇಕು, ಮತ್ತೆ 3-4 ವೀಡಿಯೋ ಮಾಡಬೇಕು ಒಂದು ದಿನಕ್ಕೆ. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ, ಬಾಯ್.